ಫ್ರೆಂಡ್ಸ್, ನನಗೆ ಒಂದು ವಿಷಯ ಅಂತೂ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಒಂದು 12-13 ಸಾವಿರ ರೂಪಾಯಿಗೆ ನಮಗೆ ಯಾವ ರೀತಿ ಮೊಬೈಲ್ ಸಿಗ್ಬೋದು ಅಂದರೆ, ಒಂದು ನಮಗೆ ಬೇಕಾಗಿರುವಂಥ ಕೆಲವೊಂದು ಆಪ್ಷನ್ಗಳಂದರೆ ಕೆಲವೊಂದು ಫ್ಯೂಚರ್ಗಳು ಸಿಗದೇ ಇರುವಂಥದ್ದು, ಡಿಸ್ಪ್ಲೇ ಕಮ್ಮಿ ಇರುವಂಥದ್ದು, ಇಲ್ಲ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕಮ್ಮಿ ಇರುವಂಥದ್ದು, ಇಲ್ಲ ಪ್ರೊಸೆಸರ್ ಕಮ್ಮಿ ಇರುವಂಥದ್ದು, ಈ ಥರ ಹಲವಾರು ಅಂದರೆ IP ರೇಟಿಂಗ್ಸ್ ಇಲ್ಲದೆ ಇರುವಂಥದ್ದು, ಈ ಥರ ಹಲವಾರು ಕೆಲವೊಂದು ಫ್ಯೂಚರ್ಗಳು ನಮಗೆ ಸಿಗಲ್ಲ 12-13 ಸಾವಿರ ರೂಪಾಯಿ. ಬಟ್ ಮೋಟೋ ಕಂಪ್ನಿಯವರು ಎಕ್ಸ್ಪೆಷಲಿ 2022ನಲ್ಲಿ ಒಳ್ಳೆ ಕಮ್ಮಿ ಬಜೆಟಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂಥ ಒಳ್ಳೆ ಫ್ಯೂಚರ್ ಇರುವಂಥ ಮೊಬೈಲ್ಗಳನ್ನ ಬಿಡ್ತಾ ಇದ್ದಾರೆ. ಇದನ್ನು ಮೆಚ್ಚಲೇಬೇಕು. ವೆಲ್ಕಮ್ ಬ್ಯಾಕ್ ಟು ಟೆಕ್ ರಿವ್ಯೂ ಇನ್ ಕನ್ನಡ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮೋಟೋ G32ನ ಕಂಪ್ಲೀಟ್ ಡೀಟೇಲ್ಸ್, ಒಂದು ಒಳ್ಳೆ ಬೆಸ್ಟ್, ನಿಜವಾಗ್ಲೂ ನನ್ನ ಮೇಲೆ ನಂಬಿಕೆ ಇಡಿ, ಒಂದು ಒಳ್ಳೆ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡುವಂತಹ ಮೊಬೈಲು ಕಮ್ಮಿ ಬಜೆಟಲ್ಲಿ ಗುರು 12-13 ಸಾವಿರ ರೂಪಾಯಿಗೆಲ್ಲ ಒಳ್ಳೆ ಮೊಬೈಲ್ ನಾನು ನಿಮಗೆ ತಿಳಿಸ್ಕೊಡೋಕೆ ಬರ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ವೀಡಿಯೋನ ಫುಲ್ಲು ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದು ನೀವೇನೋ ಮೊಬೈಲ್ ಒಂದು 15 ಸಾವಿರ ರೂಪಾಯಿ ಒಳಗಡೆ ಬಜೆಟ್, 15 ಸಾವಿರ ರೂಪಾಯಿ ಬೇಡ, ಒಂದು 13 ಸಾವಿರ ರೂಪಾಯಿ ಒಳಗಡೆ ಏನೋ ಮೊಬೈಲ್ ಹುಡುಕ್ತಾರೆ, ನಿಮಗೆ 100% ಇದು ಯೂಸ್ ಆಗೇ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತು ನನ್ನ ಚಾನಲಿಂದ ಏನಾದರೂ ನಿಮಗೆ ಒಂಚೂರು ಇನ್ಫಾರ್ಮೇಷನು ಹೆಲ್ಪು ಏನಾದ್ರು ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜಾಸ್ತಿ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ನನ್ನ ಹತ್ರ ಈ ಮೊಬೈಲ್ ಇಲ್ಲದೆ ಇರ್ಬೋದು, ಕೈಯಲ್ಲಿ ಅನ್ಬಾಕ್ಸಿಂಗ್ ಮಾಡದೇ ಇರ್ಬೋದು, ಬಟ್ ಕಂಪ್ಲೀಟ್ ರಿವ್ಯೂನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಈ ಮೊಬೈಲ್ನ ಬಾಕ್ಸ್ ಒಳಗಡೆ ನಮಗೆ ಹ್ಯಾಂಡ್ಸೆಟ್ಟು, ಚಾರ್ಜರ್ ಕೂಡ ಸಿಗುವಂಥದ್ದು. ಈ ಮೊಬೈಲಲ್ಲಿ ಕೆಲವೊಂದು ಮೊಬೈಲಲ್ಲಿ ಬರ್ತಾರೋ ಮೊಬೈಲಲ್ಲಿ ಚಾರ್ಜರ್ಗಳು ಸಿಗ್ತಾಯಿಲ್ಲ, ಅಡ್ಯಾಪ್ಟರು, ಬಟ್ ಚಾರ್ಜರ್ ಸಿಗುತ್ತೆ, USB ಕೇಬಲ್ ಸಿಗುತ್ತೆ, ಗೈಡ್ಸು ಮತ್ತು ಸಿಮ್ ಟೂಲ್ ಕೂಡ ಸಿಗುತ್ತೆ. ನಾನು ಅದೇ ಹೇಳಿದ್ನಲ್ಲ, ಬಾಕ್ಸ್ ಇಲ್ಲದೆ ಇರ್ಬೋದು ಈ ಮೊಬೈಲ್ದು, ಮತ್ತು ಅನ್ಬಾಕ್ಸ್ ಮಾಡದೇ ಇರ್ಬೋದು, ಬಟ್ ಕಂಪ್ಲೀಟ್ ಕಂಪ್ಲೀಟ್ಲಿ ಸ್ಪೆಸಿಫಿಕೇಶನ್ ನನ್ನ ಹತ್ರ ಇದೆ. ಸೊ ಕೊನೆವರೆಗೂ ವೀಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ನಿಜವಾಗ್ಲೂ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ. ಬನ್ನಿ. ಮೊದಲನೇದಾಗಿ ನಾನು ಈ ವಿಷಯ ಹೇಳೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ನೀವೇನಾದರೂ ಒಂದು 13 ಸಾವಿರ ರೂಪಾಯಿ ಒಳಗಡೆ ಇರೋ ಅಂದರೆ, ಇದು ಮೊಬೈಲ್ ಪ್ರೈಸ್ ಬಂದು 12,999 ರೂಪಾಯಿ, 13 ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳೋಣ. ಏನಾದರೂ ಹುಡುಕ್ತಾ ಇದೆ ನೀವು 13 ಸಾವಿರ ರೂಪಾಯಿ ಒಳಗಡೆ, ಒಳ್ಳೆ ಮೊಬೈಲ್ ಅಂತಲೇ ಹೇಳ್ತೀನಿ, ಪ್ರಾಮಿಸ್ ಒಳ್ಳೆ ಮೊಬೈಲ್ ಅಂತಲೇ ಹೇಳ್ತೀನಿ. ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಹಿಂದೆ ಮುಂದೆ ನೋಡಬೇಡಿ. ಅಂದರೆ ಅಷ್ಟು ದಿ ಬೆಸ್ಟ್ ಅಂತ ನಾನು ಹೇಳ್ತಾ ಇಲ್ಲ, ಆದರೆ 13 ಸಾವಿರ ರೂಪಾಯಿಗೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಬೇರೆ ಮೊಬೈಲ್ ಇಲ್ಲದೆ ಇರೋ ಫ್ಯೂಚರು ಇದರಲ್ಲಿದೆ. ಯಾಕಂದರೆ ನಮಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಐಫೋನ್ಗಳನ್ನ ತಗೊತೀವಿ, ಬಟ್ ಅದರಲ್ಲಿ ಇಲ್ಲದೆ ಇರುವಂಥದ್ದು ಈ 13 ಸಾವಿರ ರೂಪಾಯಿನಲ್ಲಿ ನಾವು ಕೆಲವೊಂದು ಫ್ಯೂಚರ್ನ ನಾವು ನೋಡಲೇಬೋದು. ಅದು ಯಾವ್ದು ಅಂತ ಹೇಳಿದ್ರೆ, ನಾನು ಮೇಯ್ನಾಗಿ ಕೀ ಫ್ಯೂಚರ್ನ ನಾನು ಹೇಳ್ಬಿಡ್ತೀನಿ. ಇದರಲ್ಲಿ 4GB ರ್ಯಾಮು, 64GB ROM ಅಂದರೆ ಸ್ಟೋರೇಜ್ ಆಪ್ಷನ್ ಸಿಗುತ್ತೆ. ಅಪ್ ಟು 1 TB ವರೆಗೂ ನೀವು ಎಕ್ಸ್ಪೆಂಡಬಲ್ ಮಾಡ್ಕೊಬೋದು. ಇನ್ನು ಡಿಸ್ಪ್ಲೇ ಬಂದು 16.64 ಅಂದರೆ 6.55 ಇಂಚು ಫುಲ್ HD ಪ್ಲಸ್ ರೆಸೊಲ್ಯೂಷನ್ ನಿಮಗೆ ಇದರಲ್ಲಿ ಸಿಗುವಂಥದ್ದು. ಇನ್ನು ಟ್ರಿಪಲ್ ರೇರ್ ಕ್ಯಾಮ್ರಾ ಸಿಗುತ್ತೆ ನಿಮಗೆ, ಅದು 50 MP ಪ್ಲಸ್ 8 MP ಪ್ಲಸ್ 2 MP, 16 MP ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ, ಮತ್ತು 5000 mAh ಲಿಥೇನಿಯಂ ಬ್ಯಾಟ್ರಿ ನಿಮಗೆ ಇದರಲ್ಲಿ ಸಿಗುವಂಥದ್ದು. ಇನ್ನು ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ, ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 680 ಪ್ರೊಸೆಸರ್ ಇದರಲ್ಲಿ ಇರುವಂಥದ್ದು. ಇನ್ನು ಡಿಸ್ಪ್ಲೇ ನೋಡೋದಾದರೆ ನಮಗೆ 90 Hz ರಿಫ್ರೆಶ್ ರೇಟ್ ನಮ್ಗೆ ಸಿಗುತ್ತೆ. ನಾನು ಹೇಳಿದ್ನಲ್ಲ ಆಗಲೇ, ಐಫೋನಲ್ಲಿ 60 ರಿಫ್ರೆಶ್ ರೇಟ್ ಸಿಗುವಂಥದ್ದು, ಬಟ್ ಇದರಲ್ಲಿ 90 Hz ಸಿಗ್ತಾ ಇದೆ, ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಕಂಪ್ಲೀಟಾಗಿ ನಾವು ಮೊಬೈಲಲ್ಲಿ ನೋಡೋದಾದರೆ ರೆಸೊಲ್ಯೂಷನ್ ಬಂದು 2400 × 180 ಪಿಕ್ಸೆಲ್ ರೆಸೊಲ್ಯೂಷನ್ ಸಿಗುವಂಥದ್ದು, 6.5 ಇಂಚ್ ಡಿಸ್ಪ್ಲೇ ಸಿಗುವಂಥದ್ದು, ಫುಲ್ HD ಪ್ಲಸ್ಸಲ್ಲಿ ಸಿಗುತ್ತೆ ಇದು. GPU ಬಂದು ಕ್ವಾಲ್ಕಾಮ್ ಆಂಡ್ರಾಯ್ನೋ 610 ಸಿಗುವಂಥದ್ದು. ಇನ್ನು LCD ಡಿಸ್ಪ್ಲೇ ಆಗಿರುವಂಥದ್ದು ಇದು. ಇನ್ನು ಪ್ರೊಸೆಸರ್ ಬಂದು ಅಂದರೆ OS ಬಂದು ಆಂಡ್ರಾಯ್ಡ್ 12, ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 680 ಆಕ್ಟೋ ಕೋರಲ್ಲಿ ಇದು ಪ್ರೊಸೆಸರ್ ರನ್ ಆಗುವಂಥದ್ದು. ಇನ್ನು ಆಗಲೇ ಹೇಳ್ದಂಗೆ ಮೈಕ್ರೋ SD ನಮಗೆ ಅಪ್ ಟು 1 TB ವರೆಗೂ ನಾವು ಯೂಸ್ ಮಾಡ್ಕೊಬೋದು. ಟ್ರಿಪಲ್ ರೇರ್ ಕ್ಯಾಮ್ರಾ ಇರುವಂಥದ್ದು, ಮತ್ತು ಫ್ರಂಟ್ ಕ್ಯಾಮ್ರಾ ಬಂದು 16 MP ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ. ಇದು ಒಂದು 4G ಮೊಬೈಲ್ ಆಗಿರುವಂಥದ್ದು. ಇದರಲ್ಲಿ ಫಿಂಗರ್ ಪ್ರಿಂಟ್ ರೀಡರು, ಪ್ರಾಕ್ಸಿಮಿಟಿ ಸೆನ್ಸಾರು, ಆಕ್ಸೆಲರೋಮೀಟರ್, ಆಂಬಿಯೆಂಟ್ ಲೈಟ್ ಸೆನ್ಸಾರು, ಇವೆಲ್ಲ ಬರೋ ಸೆನ್ಸಾರ್ಗಳೆಲ್ಲ ಇದರಲ್ಲಿ ಇದ್ದಾವೆ. ಏನೂ ತೊಂದರೆ ಇಲ್ಲ ನಮಗೆ. ಈ ಕಾಂಪಸ್ಸು, ಜೈರೋಸ್ಕೋಪು, ಸೆನ್ಸರ್ ಹಬ್ಬು ಇವೆಲ್ಲ ಆರಾಮಾಗಿದೆ. ಮತ್ತು ಅಪ್ ಟು 2 years ಆಫ್ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ನಮಗೆ ಇದರಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಒಳ್ಳೆ ಬೆಸ್ಟ್ ಗೂಗಲ್ ಕ್ರೋಮ್ ಬ್ರೌಸರ್ ಕೂಡ ನಾವು ಇದರಲ್ಲಿ ನೋಡುವಂಥದ್ದು. ಇನ್ನು ಬಾಡಿ ನೋಡೋದಾದರೆ ಪ್ಲಾಸ್ಟಿಕ್ಕು ಮತ್ತು IP52 ವಾಟರ್ ಪ್ರೊಟೆಕ್ಷನ್ನು, 33 ವ್ಯಾಟ್ ಚಾರ್ಜ್ ಒಂದಿಗೆ ಇದು ಬರುತ್ತೆ.
ಇದರಲ್ಲಿ ಸಿಂಗಲ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಇರುವಂಥದ್ದು, ಅದು ಪವರ್ ಟಚಲ್ಲಿ ನಾವು ನೋಡ್ಬೋದು ಇದನ್ನು. ಸೊ ಕಂಪ್ಲೀಟಾಗಿ ಒಂದು ಒಳ್ಳೆ ಮೊಬೈಲ್ ಅಂತಲೇ ಹೇಳ್ಬೋದು. 5000 mAh ಬ್ಯಾಟ್ರಿ ಏನು ಕಮ್ಮಿ ಅಲ್ಲ. ಆರಾಮಾಗಿ ಈ ಮೊಬೈಲ್ 13,000 ರೂಪಾಯಿಗೆ ನಿಜವಾಗ್ಲೂ ಏನಾದ್ರು ತಗೊಳಂಗಿದ್ರೆ ನೀವು ಆರಾಮಾಗಿ ಇದನ್ನು ತಗೋಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಒಂದೇ ಒಂದು ಬೇಜಾರು ಏನಪ್ಪ ಅಂದರೆ ಇದು ಒಂದು 6 GB ಏನಾದರೂ ರ್ಯಾಮ್ ಅಂದರೆ ಇದು ಸ್ಪೀಡ್ ಏನಾದರೂ ಇದ್ರೆ ಅಂದರೆ ರ್ಯಾಮ್ ಏನಾದರೂ ಇದ್ದರೆ 6 GB ಅಷ್ಟು ದಿ ಬೆಸ್ಟ್ ಅಂತಲೇ ನಾನು ಮಕಾಮುತಿ ನೋಡ್ತಾ ಇರಲಿಲ್ಲ. ದಿ ಬೆಸ್ಟ್ ಅಂತಲೇ ಹೇಳ್ಬಿಡ್ತಾರೆ. ಬಟ್ ಈಗಲೂ ಬೆಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದು. ತಗೊಳ್ಳೋದೇನಾದರೂ ಇದೆ ದಯವಿಟ್ಟು ಇದ್ರ ಕಡೆನೂ ಒಂದು ಸ್ವಲ್ಪ ಗಮನ ಹೋಗಲಿ ನಿಮ್ಮದು. ಇದಿಷ್ಟು ಮೊಟೋರೋಲಾ G32 ಕಂಪ್ಲೀಟ್ ಡೀಟೇಲ್ ಆಗಿತ್ತು. ಇದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ನೀವೇನು ಮಾಡಬೇಕು, ಸಪೋರ್ಟ್ ಮಾಡಬೇಕು. ಯಾವ ರೀತಿ ವಿಡಿಯೋ ಇಷ್ಟ ಲೈಕ್ ಮಾಡಬೇಕು, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸ್ಬೋದು. ಮತ್ತು ನೀವೇನಾದರೂ ನನ್ನ ಚಾನಲಿಂದ ಯೂಸ್ ಆಯಿತು ಅಂದರೆ, ನಿಮ್ಗೇನಾದ್ರು ಒಂಚೂರು ಯೂಸ್ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹತ್ರ ಬಾಕ್ಸ್ ಇಲ್ಲದೆ ಇರ್ಬೋದು ಈ ಮೊಬೈಲ್ದು, ಅಂದರೆ ಪ್ರಾಡಕ್ಟ್ ಇಲ್ಲದೆ ಇರ್ಬೋದು, ಬಟ್ ಕಂಪ್ಲೀಟ್ ಡೀಟೇಲ್ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಇದೇ ರೀತಿ ನಿಮಗೆ ಯೂಸ್ ಆಗುವಂಥ ಕಂಟೆಂಟ್ನೊಂದಿಗೆ ಬರ್ತೀನಿ. ಸೊ ಅಲ್ಲಿವರೆಗೂ ಬಾಯ್.